ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹಾವೇರಿ ಟೌನ್ ಅಂದರೆ ಅವ್ರ ಬಾಜು ನಿಂತು ನಾಲ್ಕು ಕಳ್ಳನ ಈಗ ಒಂದು ಹುಬ್ಳಿ ಚೆನ್ನಾಗಿ ಸರ್, ಒಂದು ಹುಬ್ಳಿ ಟೌನ್ ಸರ್, ಒಂದು ಹುಬ್ಳಿ ರೈಲ್ವೆ ಸ್ಟೇಷನ್ ಸರ್. ನಮ್ಮಲ್ಲಿ ಎಫ್ಐಆರ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಬಹಳ ಮಹತ್ವವಾದ ದೊಡ್ಡ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಎಲ್ಲ ಒಂದು ಬಡವರಿಗೆ ಅನುಕೂಲವಾಗುವಂತೆ ಎಲ್ಲ ಥರದ ಸೌಕರ್ಯವನ್ನು ಹೊಂದಿದಂಥ ಮನೆಗಳನ್ನು ನಿರ್ಮಾಣಿಸಿದ್ದಾರೆ. ಅವುಗಳನ್ನು ಹಂಚಿಕೆ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಬಹಳ ಇದು ಮೆಚ್ಚುವಂಥ ಕಾರ್ಯಕ್ರಮ, ಭಾಳ ಅದ್ಧೂರಿಯಿಂದ ಮಾಡ್ತಾಯಿದ್ದೀವಿ. ಯಾಕಂದರೆ ಬಡವರ ಕಣ್ಣೀರು ಒರೆಸುವ ಒಂದು ಕೆಲಸ ಅಂತೂ ಹೇಳ್ಬೋದು. ಯಾಕಂದರೆ ಬಡವರಿಗೆ ಮನೆಯ ಒಂದು ಅವಶ್ಯಕತೆ ಭಾಳ ಇರ್ತದೆ, ಅವ್ರಿಗೆ ತುಂಬ ಒಂದು ತೊಂದರೆ ಇರ್ತದೆ. ಅಂಥ ಒಂದು ಕೆಲಸವನ್ನು ಮಾಡ್ತಾ ಇರೋದು ನಮ್ಮ ಏಕೈಕ ಒಂದು ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಯಾವಾಗಿರ್ತದೆ ಅವಾಗ ಎಲ್ಲ ಒಂದು ಥರದಿಂದ ಆಶ್ರಯ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ ಮನೆಯಲ್ಲಿ ಪ್ರತಿಯೊಂದು ಸೌಕರ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಎಲ್ಲಿ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಅಂಥ ಒಂದು ಸೌಕರ್ಯದ ಮನೆಗಳನ್ನು ನಮ್ಮ ಈ ಕೊಳಚೆ ನಿರ್ಮೂಲನಾ ಅಧ್ಯಕ್ಷರಾದಂಥ ಪ್ರಸಾದ್ ಅಬ್ಬಯ್ಯವರು ಬಹಳ ಒಂದು ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆ ಬಲಗೈಯಾಗಿ ಅವರ ರೂವಾರಿಯಾಗಿ ನಿಂತಿರ್ತಂಥ ಜಮೀರ್ ಅಹಮದ್ ಸರ್ ಅವರಿಗೂ ಕೂಡ ನಮ್ಮ ಒಂದು ಎಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ. ನಮ್ಮ CM ಆದಂಥ ಸಿದ್ದರಾಮಯ್ಯವರು ಬರ್ತಾ ಇದ್ದಾರೆ. DCM ಆದಂಥ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಈ ರಾಹುಲ್ ಗಾಂಧಿಯವರು ಕೂಡ ಈ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷದ ವಿಷಯ, ಸಂಭ್ರಮದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಸ್ ಮೇಡಮ್, ಓಕೆ. ಸೊ ನಾವು ಆನ್ಲೈನಲ್ಲಿ ಎಲ್ಲ ಬುಕ್ ಮಾಡಿದ್ವಿ. ಹೆಲಿಕಾಪ್ಟರ್ ರೇಟ್ ಬುಕ್ ಮಾಡಿದ್ರೆ ಪ್ರೇಯರಾಗಿ ಹೋಗಿ ಫ್ಲೈಟಲ್ಲಿ ಹೆಲಿಕಾಪ್ಟರ್ ಇಲ್ಲ, ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ. ಸೊ ಆಗಿನಲ್ಲಿ ಅಲ್ಲಿ ಆ ವ್ಯಕ್ತಿ ಸುಮಾರು 4 ಲಕ್ಷ 80,000 ರೂಪಾಯಿನ ಪಡ್ಕೊಂಡಿದ್ರು. ಅದನ್ನು ಸಂಪೂರ್ಣ ಮಾಡುವಂಥ ರೀತಿಯಲ್ಲಿ ನಮ್ಮ ಸೈಬರ್ ಪೊಲೀಸರು ಮಾಡಿದ್ದಾರೆ. ಸೊ ಇದು ಕೂಡ ಒಂದು ವೆರೈಟಿ ಆಫ್ ಸೈಬರ್ ಫ್ರಾಡ್. ದೆನ್ ಇನ್ನೊಂದು 5ನೇ ಪ್ರಕರಣ, ನಮ್ಮ ಹಿರಿಯ ವ್ಯಾಪಾರಿ ಒಬ್ಬರು ಅವರ ಜೊತೆಗೆ ಇನ್ನೊಂದು 9 ಜನ ಏನಾಗುತ್ತೆ, BCom ಡೆಲಿವರಿ ಚಾರ್ಜನ್ನು ಕೊಡ್ತೀವಿ BCom ಡೆಲಿವರಿ ಚಾರ್ಜಸ್ ಈಗಾಗಲೇ ಅಂತ ಆನ್ಲೈನ್ ಟ್ರೇಡಿಂಗ್ ಇರ್ತಾವಲ್ಲ, ಅವ್ರಿಗೆ ಕ್ಯಾಂಪೇನ್ ಕೊಡಿಸ್ತೀವಿ ಅಂತ ಹೇಳಿ ಸುಮಾರು 58 ಲಕ್ಷದಷ್ಟು ಮೋಸ ಮಾಡಿರ್ತಾರೆ. ಆ ಪೂರ್ತಿ ಹೆಸರಿದಂಥ ಆರೋಗ್ಯದಲ್ಲಿ 10 ಲಕ್ಷ ಇನ್ನೂ 12 ಲಕ್ಷ ಫೀಸ್ ಆಗಿದೆ. ಅದಕ್ಕೆ 26 ಲಕ್ಷ ಆಗಿದೆ. ಇನ್ನೂ ಕೂಡ ಪ್ರಕರಣ ತನಿಖೆಯಾಗಿದೆ. ಹೀಗೆ ವಿವಿಧ ರೀತಿಯಾದಂಥ ವಿವಿಧ ವೆರೈಟಿ ಆಗಿರುವಂಥ ಪ್ರಕರಣಗಳಲ್ಲಿ ಸುಮಾರು 5 ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಸುಮಾರು 1,32,832
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.